ಸರ್ ಹೇಳಿ ಏನು ಈ ಸರಿ ಕನಕ ಜಯಂತಿ ವಿಶೇಷ ಏನು? ಯಾಕೆಂದರೆ ಪ್ರತಿ ವರ್ಷ ರಂಗಮಂದಿರದಲ್ಲಿ ಮಾಡ್ತಾಯಿದ್ವಿ, ಈ ವರ್ಷ ಪರ್ಯಾಯ ಯಾವ ರೀತಿ ಅಲ್ಲಿ ಪ್ರಥಮ ಕಾರ್ಯಕ್ರಮ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಸರ್. ಸೊ ಈಗ ಈ ದಿವಸ ಈ ಒಂದು ಕಾರ್ಯಕ್ರಮನ ನಾವು ಜಿಲ್ಲಾಧಿಕಾರಿಗಳ ಮತ್ತು ಎಲ್ಲ ಸಮುದಾಯಗಳ ನೇತೃತ್ವದಲ್ಲಿ, ಜೊತೆಗೆ ಕನಕದಾಸ ಬರೀ ಕುರುಬ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂತರು, ಅವರು ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ಕೆಲಸ ಮಾಡ್ತಕ್ಕಂಥ ಸಂತರು. ಆ ಕಾರ್ಯಕ್ರಮ ಆಗಿರೋದು ಎಲ್ಲ ಸಮುದಾಯಗಳ ಕೂಡಿ ಈ ಒಂದು ಕಾರ್ಯಕ್ರಮ ನಮ್ಮ ಕನಕದಾಸ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ಸಮಾಜ ಮತ್ತು ಜಿಲ್ಲಾ ಸಂಘದಿಂದ ಆಯೋಜನೆ ಮಾಡಿದ್ವಿ. ಸರ್ ಯಾವ ರೀತಿ ಕಳೆದ ಬಾರಿ ಅಲಂಕಾರ ಇತ್ತು, ವಿಶೇಷವಾಗಿತ್ತು, ಮೆರವಣಿಗೆ ಇತ್ತು, ಜನಪದ ಕಲಾತಂಡಗಳು ಬಂದು ಈ ಬಾರಿ ಯಾವ ಥರ ಮಾಡಿದ್ರು? ಈ ಬಾರಿ ಕೂಡ ವಿಶೇಷವಾಗಿ ಲೈಟಿಂಗ್ ಆಗಿರ್ಬೋದು, ಕಲಾತಂಡಗಳಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹೋದ ಸಾರಿ ಕೂತು ಕಳೆದ ಬಾರಿ ಕೂಡ ಈ ಸಲ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ. ಸರ್ ತಾವು ಜಿಲ್ಲಾಧ್ಯಕ್ಷರು ಯಾರ್ಯಾರಿಗೆ ಈ ಬಾರಿಯ ಕನಕಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಾ ಸರ್? ಒಂದು 5 ಸಮಾಜದ ಅವರಿಗೆ ನಾವು ಕನಕಶ್ರೀ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಆರ್ಯ ವೈಶ್ಯ ಸಮಾಜದವ್ರಿಗೂ, ಬಲಿಜ ಸಮಾಜದವ್ರಿಗೂ, ಆಮೇಲೆ ಲಿಂಗಾಯತ ಸಮಾಜದವ್ರಿಗೂ ಎಲ್ಲ ಒಂದು 5 ಜಾತಿಯಲ್ಲಿ 5 ಜನಾಂಗದಲ್ಲಿ ಒಬ್ಬ ಮುಖಂಡರುಗಳು ತಗೊಂಡು ಅವ್ರವ್ರ ಕಾರ್ಯಕ್ರಮ ಗುರುತಿಸಿ ಅವ್ರಿಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ. ಸರ್ ಗ್ರಾಮೀಣ ಭಾಗದಿಂದ ಯಾವ ರೀತಿ ಜನ ಬರ್ತಾರೆ? ಗ್ರಾಮೀಣ ಭಾಗದಿಂದ ನಾವು ಅತಿ ಹೆಚ್ಚು ನಮ್ಮ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಿದ್ದಾರೆ ತಾಲೂಕು ಅಧ್ಯಕ್ಷರು ಹಾಗೂ ಈ ಸಮಾಜದ ಎಲ್ಲ ಮುಖಂಡರು. ಈ ಸತಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲ ಗ್ರಾಮಸ್ಥರಿಗೂ ಮನವಿ ಮಾಡಿದ್ದೀವಿ. ನೋಡೋಣ ಅದು ಯಾವ ರೀತಿ ಬರ್ತಾರೆ ಅಂತ ನಮಗೂ ಕಾಯ್ತಾ ಇದ್ದೀವಿ. ಓಕೆ ಸರ್. ಈ ಸರಿ ಸ್ವಾಮೀಜಿಗಳು ಇಲ್ಲ, ಸ್ವಾಮೀಜಿಗಳು ಅಲ್ಲಿ ಕನಕ ವಸ್ತುರ್ಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಹಾಗಾಗಿ ಅವ್ರು ಬರಲ್ಲ. ನಾವು ಇಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ. ಸಂಜೆ ಕಾರ್ಯಕ್ರಮ ಅಲ್ಲಿದೆ. ಹಾಂ, ಬೆಳಗ್ಗೆ ಇಲ್ಲಿ ಕಾರ್ಯಕ್ರಮ, ಆಮೇಲೆ ಮೆರವಣಿಗೆ. ಇದು ಈ ಸತಿ ನಮ್ಮ ತಾರಸು ಮಂದಿರ ಇದಾಗಿರೋದ್ರಿಂದ ಈಗ ಅಲ್ಲೇ ಕನಕ ಸರ್ಕಲಲ್ಲೇ ನಾವು ಸ್ಟೇಜ್ ಹಾಕ್ಕೊಂಡು ಅಲ್ಲೇ ಫಂಕ್ಷನ್ ಮಾಡಿ ಆಮೇಲೆ ಮೆರವಣಿಗೆ ಮಾಡ್ತೀವಿ. ಫಸ್ಟು ಮೆರವಣಿಗೆ ಮಾಡ್ತಾಯಿದ್ವಿ, ಆಮೇಲೆ ಕಾರ್ಯಕ್ರಮ ರೂಪಿಸ್ತಾ ಇದ್ವಿ. ಈಗ ಫಸ್ಟ್ ಕಾರ್ಯಕ್ರಮ, ಆಮೇಲೆ ಮೆರವಣಿಗೆ. ಥ್ಯಾಂಕ್ ಯು. ಮತ್ತು ಈ ಹೊಸದಾಗಿ ಚಿತ್ರದುರ್ಗ ಕುರುಬ ಯುವಕ ಸಂಘ ಅಂತಲೂ ಒಂದು ಮಾಡ್ಕೊತಿದ್ದೀವಿ. ಹೊಸದಾಗಿ ಒಂದು ಹೊಸ ಡೆಕೋರೇಷನ್ ಟೈಪು ನಮ್ಮ ಹುಡುಗ ನ್ಯಾಚುರಲ್ ಆಗಿ ಕನಕ ಕುರಿ ಕಾಯೋ ಥರ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಹೊಸದಾಗಿ ಮಾಡ್ತಿದ್ದೀವಿ. ಸೊ ವಿಜೃಂಭಣೆಯಿಂದ ಕನಕ ಸ್ಟ್ಯಾಚು ಅಂತ ಹೊಸದಾಗಿ ನ್ಯಾಚುರಲ್ ಕನಕ ಕುರಿ ಕಾಯುವುದನ್ನು ಅದನ್ನು ತೋರಿಸ್ಪಡೋಕ್ಕೋಸ್ಕರ ಅದನ್ನು ನ್ಯಾಚುರಲಾಗಿ ಮಾಡ್ತಿದ್ದಾರೆ ಹುಡುಗರು ಹೊಸದಾಗಿ. ಮತ್ತು ಯೂತ್ಸಿಗೋಸ್ಕರ ಒಂದು ಕನಕ ಯುವಕ ಸಂಘ ಅಂತೇಳಿ ಒಂದು ಮಾಡ್ಕೊತಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.